ಕಾಪರ್ ಇದೆ, 100% ಪ್ಯೂರ್ ಕಾಪರ್ ಇದೆ. ನೋಡಿ ಕೆಂಪಾಗುತ್ತೆ ಬಿಟ್ರೆ ತಂತಿ ಬೆಂಡ್ ಆಗಲ್ಲ. ಹಾಗೆ ಇದರಲ್ಲಿ ನಾವು ಬೆಸ್ಟ್ ಕ್ವಾಲಿಟಿ SMPS ಹಾಕಿದೀವಿ. ವಾಟರ್ ಓಡ್ತಾ ಇದೆ, ಇರುವೆ ಓಡ್ದಂಗ್ ಆಗುತ್ತೆ. ಮೊದಲನೇದಾಗಿ ನಮ್ಮೆಲ್ಲ ಸ್ನೇಹಿತರಿಗೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಈ ತರ ಪಿಕ್ಸೆಲ್ ಗಳನ್ನು ನೋಡಿದ್ರ 11 ಇಂಚ್ ಪಿಕ್ಸೆಲ್ ಇದು ಏನಕ್ಕೆ ಯೂಸ್ ಆಗುತ್ತೆ ಕೆಲವರಿಗೆ ಗೊತ್ತೇ ಇರಲ್ಲ. ಇವಾಗ ನನ್ನ ಹತ್ರ ಇದೆ 6 ಲೈನ್ ಬೆಲ್ಟ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಬಿಲ್ಡಿಂಗ್ ನಾವು ಲೈಟಿಂಗ್ ಮಾಡ್ತೀವಿ ಅಂದ್ರೆ ನಾನು ಮಾಡ್ತೀನಿ, ನೀವು ಮಾಡ್ತೀರಾ. ಅದ್ರ ಮೇಲೆ ಟಾಪ್ ಅಲ್ಲಿ ಈ ತರ 6 ಲೈನ್ ಬೆಲ್ಟ್ ಹಾಕಿದ್ರೆ ಸಖತ್ ಮಸ್ತ್ ಆಗಿ ಕಾಣಿಸುತ್ತೆ. ಇದ್ರಲ್ಲಿ ನೀವು RGB ಕೂಡ ಯೂಸ್ ಮಾಡ್ತಾರೆ. ನಾನು ಇವಾಗ ತೋರಿಸ್ತಾ ಇರೋದು 6 ಲೈನ್ ಅಂದ್ರೆ ಇಷ್ಟು ಉದ್ದ ಇರುತ್ತೆ ನೋಡಿ. 6 ಇಂಚ್ ಬರುತ್ತೆ ಪಿಕ್ಸೆಲ್, 6 ಲೈನ್ ಬರುತ್ತೆ ಅಂದ್ರೆ 11 ಇಂಚ್ ಇದೆ ಪಿಕ್ಸೆಲ್. ಇದು ಒಂದ್ ಬಲ್ಬ್ ಇಂದ ಒಂದ್ ಬಲ್ಬ್ ಈ ತರ ಲೂಪ್ ಆಗುತ್ತೆ. ಹಾಗೆ ಇದನ್ನ ನಾನು ಬಿಲ್ಡಿಂಗ್ ಹಾಕಿ ಕೂಡ ತೋರಿಸ್ತೀನಿ. ಅಂದ್ರೆ ಇದನ್ನ ತಕೊಂಡು ಹೋಗಿ ಒಂದು ಬಿಲ್ಡಿಂಗ್ ಹಾಕಿ ಅಲ್ಲಿಂದ ನಿಮ್ಗೆ ಇದೇನು ಕ್ವಾಲಿಟಿ ಯಾವ ತರ ಕಾಣಿಸುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದ್ರ ಜೊತೆಲಿ ಇದರಲ್ಲಿ ಪ್ಯೂರ್ ಕಾಪರ್ ಇದೆ, 100% ಪ್ಯೂರ್ ಕಾಪರ್ ಇದೆ. ಅಂದ್ರೆ ನಿಮ್ಗೆ ಕೆಲವೊಂದು ಮಾರ್ಕೆಟ್ ಅಲ್ಲಿ ಕೋಟೆಡ್ ಕಾಪರ್ ಈ ತರ ಪಿಕ್ಸೆಲ್ ಗಳನ್ನ ಸೇಲ್ ಮಾಡ್ತಾರೆ. ಆ ತರ ಅಂತೂ ಈ ಪಿಕ್ಸೆಲ್ ಅಲ್ಲ. ಅಂದ್ರೆ ರೇಟ್ ಕೂಡ ಯೂಶುವಲಿ ನಿಮ್ಗೆ ಜಾಸ್ತಿ ಇರುತ್ತೆ, ಹಾಗಂತ ಕ್ವಾಲಿಟಿ ಕೂಡ ನಾವು ಜಾಸ್ತಿ ಇರೋದನ್ನ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನಿಮ್ಗೆ 100% ಪ್ಯೂರ್ ಕಾಪರ್ ಇದೆ. ಇದ್ರ ಬ್ರೈಟ್ ಕೂಡ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನ ಪ್ಲಸ್ ಗೆ ಕನೆಕ್ಟ್ ಮಾಡಬೇಕು, ಅದ್ರ ಜೊತೆ ನೀವು ಲಾಸ್ಟ್ ನೋಡ್ಕೊಳ್ಬೇಕು. ಇವಾಗ ಇದು ಕೆಲವೊಂದು ಟೈಮ್ ಶಾರ್ಟ್ ಆಗಿರುತ್ತೆ, ಇಲ್ಲಿ ಶಾರ್ಟ್ ಆದ್ರೆ ಇದು ಬ್ರೈಟ್ನೆಸ್ ಡೌನ್ ಆಗುತ್ತೆ ನೋಡಿ. ಅದ್ರ ಜೊತೆ ಇದನ್ನ ನಾವು ಎನಿ ಟೈಮ್ ಶಾರ್ಟ್ ಆಗಿದ್ರೆ ಇಲ್ಲಿ ವೈರ್ ಕಾರ್ಬನ್ ಬಂದು ಅಥವಾ ಜಾಸ್ತಿ ವೈರ್ ಹೀಟ್ ಆಗಿ ನೆಕ್ಸ್ಟ್ ಪಿಕ್ಸೆಲ್ ಗಳು ಡ್ಯಾಮೇಜ್ ಆಗುವಂತ ಸಾಧ್ಯತೆನೂ ಇರುತ್ತೆ. ಹಾಗೆ ನಾನು ಇವಾಗ ಆನ್ ಮಾಡ್ತಾ ಇದ್ದೀನಿ ನೋಡಿ. ಇದು 100% ಪ್ಯೂರ್ ಕಾಪರ್. ನಿಮ್ಗೆ ಇನ್ನು ನಾನು ಡೀಪ್ ಆಗಿ ಹೇಳ್ಬೇಕು ಅಂದ್ರೆ ಇದನ್ನು ಕರೆಕ್ಟ್ ಆಗಿ ಬರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಇವಾಗ ನಾನು ನಿಮ್ಗೆ ಅದ್ರ ಜೊತೆ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಇದು ಕಾಪರ್ ಟೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಕೆಂಪಾಗುತ್ತೆ ಬಿಟ್ರೆ ತಂತಿ ಬೆಂಡ್ ಆಗಲ್ಲ, ಪ್ಯೂರಿಟಿ ಇದೆ. ಇದು ಲೋಕಲ್ ಆದ್ರೆ ಪಟ್ಟ ಬರ್ನ್ ಆಗುತ್ತೆ. ಅಂದ್ರೆ ಕೋಟೆಡ್ ಕಾಪರ್ ಆದ್ರೆ ಹೀಗೆ ಎಳೆದ್ರೆ ನಿಮ್ಗೆಲ್ಲ ಬೂದಿ ಆಗುತ್ತೆ. ಇದು ಆತರ ಆಗಲ್ಲ, ಪ್ಯೂರ್ ಕಾಪರ್ ಇದು. ಹಾಗಂತ ತುಂಬಾ ವರ್ಷ ಬರುತ್ತೆ, ಇದೇ ಒರಿಜಿನಲ್ ಇದೇ ಕ್ವಾಲಿಟಿ ಇದೆ ಅಂತ ನಾನು ನಿಮ್ಗೆ ಸುಳ್ಳು ಹೇಳಕ್ ಆಗಲ್ಲ. ಆಲ್ಮೋಸ್ಟ್ ಪ್ರತಿಯೊಂದು ಪಿಕ್ಸೆಲ್ಗಳು ಬರೋದೇ 1 ರಿಂದ 1.5 ವರ್ಷ. ಏನಾದ್ರೂ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ತುಂಬಾ ಕೇರ್ ಮಾಡಿದ್ದೀರಿ ಅಥವಾ ನೀವು ಚೆನ್ನಾಗಿ ಯೂಸ್ ಮಾಡೋಗ ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮ್ಗೆ. ಆ ತರ ಏನಾದ್ರು ನೀಟಾಗಿ ಯೂಸ್ ಮಾಡಿದ್ರೆ ಲಾಂಗ್ ಟೈಮ್ ಯೂಸ್ ಮಾಡಬಹುದು. ಅಂದ್ರೆ ಲಾಂಗ್ ಟೈಮ್ ಅಂದ್ರೆ 2 ಇಯರ್ಸ್ ಅಷ್ಟೇ. ನೀವು ಯಾವುದೇ ಬ್ರ್ಯಾಂಡ್ ಅಲ್ಲಿ ತಗೊಳ್ಳಿ ಹೆಚ್ಚಾಗಿ ಬರೋದು 2 ವರ್ಷ. ಹಾಗೆ ನಾನು ಇದನ್ನ ಬಿಲ್ಡಿಂಗ್ ಹಾಕಿ ತೋರಿಸ್ತೀನಿ ಯಾವ ತರ ಇದೆ ಅಂತ, ನಾವು ಅವಾಗ ನೋಡೋಣ. ಹಾಗೆ ನೀವು ಕೂಡ ನೋಡಬಹುದು. ಇವಾಗ ನಾನು ನಿಮಗೆ ಒಂದು ಸೈಟ್ಗೆ ಬಂದು ಈಗ ಆನ್ ಮಾಡ್ತಾ ಇದ್ದೀನಿ, ಬನ್ನಿ ನಿಮ್ಗೆ ತೋರಿಸ್ಲಿಕ್ಕೆ ಎಷ್ಟು ಸ್ಟ್ರಗಲ್ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂದ್ರೆ ಹೇಳೋದಲ್ಲ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಯಾಕಂದ್ರೆ ನಿಮ್ಗೆ ತಿಳಿಬೇಕಲ್ವಾ, ನಮ್ಮ ಲೈಟಿಂಗ್ ವರ್ಕರ್ಸ್ ಕಷ್ಟ ಯಾರಿಗೂ ಹೇಳೋದಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಸ್ಟ್ರಗಲ್ ಇರುತ್ತೆ. ಒಂದು ಲೈಟಿಂಗ್ ಒಂದು ಇವೆಂಟ್ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಅವರು ಡೇ ಅಂಡ್ ನೈಟ್ ಫುಲ್ ವರ್ಕ್ ಇರುತ್ತೆ ಅವ್ರದ್ದು. ಇವಾಗ ಈ ತರ ಕಾರ್ನರ್ ಇದೆ, ಈ ಕಾರ್ನರ್ ಇಂದ ಇಲ್ಲೊಂದು ಕಾರ್ನರ್ ಇದೆಯಲ್ಲ, ಈ ಕಾರ್ನರ್ ವರೆಗೆ ನಾನು ಇದನ್ನ ಸೆಟ್ ಅನ್ನ ಹಾಕ್ತೀನಿ. ಹಾಗೆ ಇದರಲ್ಲಿ ನಾವು ಬೆಸ್ಟ್ ಕ್ವಾಲಿಟಿ SMPS ಹಾಕಿದ್ದೀವಿ, ವಾಟರ್ ಪ್ರೂಫ್ ಇದು. ಅದ್ರ ಜೊತೆ ಕಂಟ್ರೋಲರ್, ಇದರಲ್ಲಿ ತುಂಬಾ ತರ ಡಿಸೈನ್ ಬರುತ್ತೆ. 6 ಲೈನ್ ಇದೆ ಅಂದ್ರೆ 7 ವೈರ್ಸ್ ಇರುತ್ತೆ, 6 ಲೈನ್ಸ್ ಪ್ಲಸ್ ಒಂದು ಕಾಮನ್ ಪಾಯಿಂಟ್. ಹಾಗೆ ಇದನ್ನ ನಾವು ಒಂದು ಆಂಗಲ್ ಅಂತ ಇರುತ್ತೆ, ಒಂದು ಈ ಸೈಡ್ ಆಂಗಲ್ ಅಥವಾ ಈ ಸೈಡ್ ಆಂಗಲ್. ನಾ ಈ ಸೈಡ್ ಈ ಬಿಲ್ಡಿಂಗ್ ಹಿಂಗಿರೋದ್ರಿಂದ ಈ ಸೈಡ್ ಆಂಗಲ್ ಇಟ್ಕೊಂಡಿದ್ದೆ, ಇವಾಗ ಹಾಕ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆ ನಮ್ಮ ಅನೂಪ್ ಅವರು ಇದ್ದಾರೆ. ಅನೂಪ್ ಅವರು ಹಾಕಿ ಬಿಲ್ಡಿಂಗ್ ಕಾಂಕ್ರೀಟ್ ಇರುವಲ್ಲಿ ಯಾವ ತರ ನೇಲ್ಸ್ ಯೂಸ್ ಮಾಡ್ಬೇಕು ಅಂದ್ರೆ ಮೊಳೆ ಯಾವ ತರ ಯೂಸ್ ಮಾಡ್ಬೇಕು, ಆ ಮೊಳೆ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಅನೂಪ್ ಅವರು. ಈ ತರ ಆಂಗಲ್ ಬರುತ್ತಲ್ಲ, ಇಲ್ಲಿ ಇಟ್ಕೊ. ಇದನ್ನು ನಾವು ಇಲ್ಲಿ ನಾವು ನೇಲ್ಸ್ ಇದ್ರೆ ನೀಟಾಗಿ ಹೊಡಿಲಿಕ್ಕಾಗತ್ತೆ. ನಾನು ಜಸ್ಟ್ ಇವಾಗ ಹಿಂಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾವು ಎಷ್ಟು ನೀಟಾಗಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಇದು ನಿಮಗೆ ಟೋಟಲ್ ಆಗಿ 40 ಫೀಟ್ ಬರುತ್ತೆ. 40 ಫೀಟಲ್ಲಿ ನಿಮಗೆ 6 ಲೈನ್ ಬರುತ್ತೆ. ನೀವು ಇದನ್ನ ರೈನ್ ಸೀಸನ್ ಅಲ್ಲೂ ಯೂಸ್ ಮಾಡ್ಬೋದು. ಅಂದ್ರೆ ಮಳೆ ಇರಲಿ ಹೊಳೆ ಇರಲಿ, ನೀವು ಯೂಸ್ ಮಾಡೋದು ಮಾತ್ರ ಬಂದ್ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ನೀಟಾಗಿ ಗಮ್ ಟೇಪ್ ಮಾಡ್ಬೇಕು ಅಥವಾ ಇನ್ಸುಲೇಷನ್ ಟ್ಯಾಪ್ ಹೊಡಿಬೇಕು. ಇಲ್ಲಾಂದ್ರೆ ಯಾರೋ ಚಿಕ್ಕ ಮಕ್ಳು ಇರ್ತಾರೆ, ಅವರೆಲ್ಲಾದ್ರೂ ಕೈಗೆಲ್ಲ ಗ್ರೌಂಡ್ ಮಾಡ್ಕೊಂಡ್ರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ ನೀವು ಇವೆಂಟ್ ಹಾಕ್ತಾ ಇದ್ದೀರಾ,
ತುಂಬಾ ಜನ ಇವಾಗ ಸಖತ್ ಸಂಭ್ರಮದಲ್ಲಿರ್ತಾರೆ. ಮೇಲ್ಗಡೆ ಟೆರೆಸ್ ಮೇಲೆ ಅಲ್ಲಿ ಇಲ್ಲಿ ನೀವು ವೈರ್ ಸ್ಕಿನ್ ಅನ್ನ ನೀವು ಹಂಗೆ ಬಿಟ್ಬಿಟ್ರೆ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡ್ರೆ ಅವ್ರ ಮನೆ ಪ್ರೋಗ್ರಾಮೇ ಇರಲ್ಲ. ನೀವು ಕ್ಲೋಸ್ ಮಾಡ್ಬಿಡ್ತೀರಾ. ಅದಕ್ಕೋಸ್ಕರ ಹೇಳ್ತಿರೋದು, ತುಂಬಾ ಕೇರ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ತುಂಬಾ ಸಿಟ್ಟಿಂಗ್ಸ್ ಇದೆ. ಇವಾಗ ನಾನು ಇದನ್ನ ಈಗ ಬೇರೆ ಡಿಸೈನ್ ಹಾಕ್ತಿದ್ದೀನಿ ನೋಡಿ, ಇದು ತುಂಬಾ ಡಿಸೈನ್ ಆಗುತ್ತೆ. ಹಾಗೆ ಇದನ್ನ ಸ್ಟಿಲ್ ಆಗಿ ಬೇಕಾದ್ರೆ ಇಡ್ಬೋದು. ಇಲ್ಲಿಂದ ನೋಡ್ಬೋದು ನೀವು, ಸ್ಟಿಲ್ ಆಗಿದೆ. ಹಾಗೆ ನಾನು ಇವಾಗ ಡಿಸೈನ್ ಚೇಂಜ್ ಮಾಡ್ತೀನಿ ನೋಡಿ. ಇವಾಗ ನೀವು ನೋಡ್ತೀರಾ ಫುಲ್ ಡಿಸೈನ್ ಚೇಂಜ್ ಆಗಿದೆ. ತುಂಬಾ ರನ್ನಿಂಗ್ ಓಡ್ತಾ ಇದೆ. ಇರುವೆ ಓಡ್ದಂಗೆ ಆಗುತ್ತೆ. ತುಂಬಾ ಚಂದ ಕಾಣಿಸುತ್ತೆ. ಇವಾಗ ಒಂಥರ ಇರುವೆ ಓಡೋ ಥರ ರೀತಿಯಲ್ಲಿದೆ. ಹಾಗೆ ನಾನು ಇವಾಗ ಡಿಸೈನ್ ಚೇಂಜ್ ಮಾಡಿಸ್ತೀನಿ ನೋಡಿ. ಇದು ಇನ್ನು ಬೇರೆ ಬೇರೆ ಡಿಸೈನ್ ಬರ್ತಾ ಇದೆ ನೋಡಿ, ಪ್ಯಾಟರ್ನ್ ಚೇಂಜ್ ಆಗ್ತಿದೆ. ತುಂಬಾ ಥರ ಡಿಸೈನ್ ಇದೆ ಇದರಲ್ಲಿ. ನಾವು ಇದ್ರ ಕೆಳಗಡೆ ಎಲ್ಲದು ಫಿಕ್ಸಲ್ಗಳನ್ನು ಕೊಟ್ಟಿದ್ರೆ, ಅಂದರೆ 12 ವೋಲ್ಟ್ ಏನಾದರೂ ಫಿಕ್ಸಲ್ ಕೊಟ್ಟಿದ್ರೆ ಇನ್ನು ಅದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದ್ರ ಫೋಟೋಸ್ ಬೇಗ ನಿಮ್ಗೆ ಇದರಲ್ಲಿ ನಾನು ಟ್ಯೂನಿಂಗ್ ಮಾಡ್ತೀನಿ. ಸ್ನೇಹಿತರೆ, ಈ ಥರದ್ದು ಏನಾದರೂ ಪ್ರಾಡಕ್ಟ್ ನಿಮಗೆ ಬೇಕಾದರೆ ಡೈರೆಕ್ಟ್ ಆಗಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಇದೆ. ಹಾಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ. ನೀವು ಕಾಲ್ ಮಾಡೋದು ಬೇಡ, ನೀವು ಅದಕ್ಕೆ ವಾಟ್ಸಪ್ ಮಾಡಿದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆ ಥರದ್ದು ಏನಾದರೂ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರು ಯೂಸ್ ಇದೆ ಅಂಥ ಸ್ನೇಹಿತರಿಗೆ ನೀವು ಶೇರ್ ಮಾಡಿ. ಥ್ಯಾಂಕ್ ಯು.